ಎಸ್ಐಆರ್ಗೆ ಹೊರಟಿದ್ದಾಗ ಅಪಘಾತ ಆಗಿದೆ. ವಿಎಗೆ ಗಂಭೀರ ಗಾಯಗಳಾಗಿದೆ. ಸಿದ್ಧಗಂಗಾ ಆಸ್ಪತ್ರೆಯ ಐಸಿಯುನಲ್ಲಿ ಭಾವನಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿದ್ಧಗಂಗಾ ಆಸ್ಪತ್ರೆಯ ಐಸಿಯುನಲ್ಲಿ ಭಾವನಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿದ್ಧಗಂಗಾ ಆಸ್ಪತ್ರೆ ಬಳಿ ಗ್ರಾಮ ಲೆಕ್ಕಾಧಿಕಾರಿ ಜಮಾಯಿಸಿದ ಬೇಗ ಎಸ್ಐಆರ್ ಮುಗಿಸುವಂತೆ ಅಧಿಕಾರಿಗಳ ಒತ್ತಡ ಇತ್ತು. ಸಿದ್ಧಗಂಗಾ ಆಸ್ಪತ್ರೆ ಹತ್ರ ಲೆಕ್ಕಾಧಿಕಾರಿಗಳ ಆಕ್ರೋಶ. ಗ್ರಾಮ ಲೆಕ್ಕಾಧಿಕಾರಿಗಳ ಅಹವಾಲನ್ನ ಸ್ವೀಕರಿಸಿದ್ದಾರೆ ಜಿಲ್ಲಾಧಿಕಾರಿ ವಿರುದ್ಧ ಗಾಯಾಳು ಭಾವನಾ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಇವರು. ರಾತ್ರಿ 10 ಗಂಟೆವರೆಗೂ ಮೀಟಿಂಗ್ ಇರುತ್ತೆ, ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಕರಿತೀರಾ, ನಮ್ಮ ಮಕ್ಕಳನ್ನ ಬಲಿ ತೆಗೆದುಕೊಳ್ತೀರಾ ಅಂತ ಡಿಸಿಗೆ ಭಾವನಾ ಪೋಷಕರು ತರಾಟೆಗೆ ತೆಗೆದುಕೊಂಡ್ರು. ಒತ್ತಡದ ಕೆಲಸ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ, ಒಂದ್ ಕಡೆ ಮಾಧ್ಯಮ ಕಣ್ಣಿಟ್ಟಿರ್ತವೆ, ಒಂದ್ ಕಡೆ ಸರ್ಕಾರದ ಒತ್ತಡ ಇರುತ್ತೆ. ಅದೆಲ್ಲದರ ನಡುವೆ ಕೆಲಸವನ್ನ ನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಬಹಳ ಹುಷಾರಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡೋಕ್ಕಲ್ಲ, ಅವ್ರ ಕೆಲಸ ಕೂಡ ಹಾಗೆ ಇರುತ್ತೆ. ಆದರೆ ಪೋಷಕರ ಅಳಲು ಕೂಡ ಹಾಗೆ ಇರುತ್ತೆ. ಮಕ್ಕಳಿಗೆ ಇಷ್ಟು ಒತ್ತಡ ಆಗ್ತಾ ಇದೆ, ಇಷ್ಟು ಕೆಲಸ ಕಾರ್ಯಗಳಿರುತ್ತೆ, ಜೀವಕ್ಕೆ ಏನಾದರೂ ಅಪಾಯ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ. ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಸದ್ಯ ಭಾವನಾ ಅವರ ಪರಿಸ್ಥಿತಿ ಹೇಗಿದೆ? ಈ ಅಪಘಾತ ಹೇಗಾಯ್ತು? ಸಿಂಧೂರ, ಏನು SIR ನ ಒಂದು ನೋಂದಣಿ ಕಾರ್ಯ ನಡೀತಿದೆ. ಈ ಒಂದು ನೋಂದಣಿ ಕಾರ್ಯಕ್ಕೆ ತೆರಳಿದಂತ ಏನು ತುಮಕೂರಿನ ಗೂಳೂರು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ VA ಭಾವನಾ ಅವರಿಗೆ ಸದ್ಯ ಅಪಘಾತ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರನ್ನ ಸಿದ್ಧಗಂಗಾ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ICU ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಏನು ಸಾವು ಬದುಕಿನ ನಡುವೆ ಏನೋ ಒಂದು ಹೋರಾಟವನ್ನ ಮಾಡ್ತಿದ್ದಾರೆ ಭಾವನಾ ಅವರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಈಗಾಗಲೇ ಸದ್ಯ ತುಮಕೂರಿನ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗಳು ಏನು ಸಿದ್ಧಗಂಗಾ ಆಸ್ಪತ್ರೆ ಬಳಿ ಬಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹೆಚ್ಚಿನ ಒತ್ತಡದಿಂದಾಗಿ ಈ ರೀತಿ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಭಾವನಾ ಅವರ ಪೋಷಕರು ಕೂಡ ತುಮಕೂರು ಜಿಲ್ಲಾಧಿಕಾರಿಗಳ ಮೇಲೆ ಏನೊಂದು ಆಕ್ರೋಶವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏನು ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಏನು ಮೀಟಿಂಗ್ ಅನ್ನ ಮಾಡಿದ್ರಿ, SIR ಅನ್ನ ಏನು ಮನೆಗೆ ಹೋಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದ್ರಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಅವ್ರಿಗೆ ಏನು ಮೆಸೇಜ್ ಅನ್ನ ಹಾಕಿ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಒತ್ತಡವನ್ನ ಹಾಕಿದ್ರಿ. ಆ ಒಂದು ಒತ್ತಡಕ್ಕೆ ಸಿಲುಕಿ ನಮ್ಮ ಮಗಳು ಈ ರೀತಿ ಆಗಿದ್ದಾಳೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಏನು ಒಂದು SIR ನೋಂದಣಿಯನ್ನ ಮಾಡ್ಬೇಕು ಅಂತ ಹೇಳಿ ಏನು ಬಹಳಷ್ಟು ಒತ್ತಡನ ಹಾಕ್ತಿರೋದ್ರಿಂದಾಗಿ ಈ ರೀತಿ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಭಾವನಾ ಅವರ ಪರಿಸ್ಥಿತಿ ಏನು ಚೇತರಿಸ್ಕೊಂತಾ ಇದೆ ಅಂತ ಹೇಳಿ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರು ಹೇಳ್ತಾ ಇರುವಂತದ್ದು. ಈಗಾಗಲೇ ಏನು ICU ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.